ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಜೂನ್ 1, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ಈ ದಿನ ನಿಮ್ಮನ್ನು ಉತ್ಸಾಹದಿಂದ ತುಂಬಿರುವ ದಿನವಾಗಿರುತ್ತದೆ. ಸಹ ಉದ್ಯೋಗಿಗಳ ಜೊತೆಗೆ ಒಳ್ಳೆಯ ಸಂಪರ್ಕ ಬೆಳೆಸಿಕೊಳ್ಳುವಿರಿ. ಕೆಲವು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಹಣಕಾಸು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಅಗತ್ಯವಿದೆ. ಕುಟುಂಬದ ಸದಸ್ಯರೊಂದಿಗಿನ ಸಮಯ ಸಂತೋಷವನ್ನು ನೀಡುತ್ತದೆ. ಇಂದು ಹೊಸ ಕೆಲಸಗಳು ಶುರು ಮಾಡಲು ಸೂಕ್ತ ದಿನವಾಗಿರುವುದಿಲ್ಲ. ಇಂದು ನಿಮಗೆ ಕೆಲವು ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲು ಅವಕಾಶ ಸಿಗುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲವು ಕೆಲಸಗಳು ಇಂದು ಪೂರ್ಣಗೊಳ್ಳುವುದರಿಂದ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ. ಜನರು ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮವನ್ನು ಮೆಚ್ಚುತ್ತಾರೆ. ಸ್ನೇಹಿತರೊಂದಿಗೆ ಸಭೆಗಳು ನಡೆಯಲಿದ್ದಾವೆ. ಇಂದು ಆಹ್ಲಾದಕರ ವಾತಾವರಣ ನಿರ್ಮಾಣವಾಗಲಿದೆ. ಇಂದು ಯಾವುದೇ ದೂರದ ಸ್ಥಳಕ್ಕೆ ಪ್ರಯಾಣಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಅಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ನಿಮ್ಮ ಕೆಲವು ವಿರೋಧಿಗಳು ಅಸೂಯೆಯಿಂದ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಪ್ರತಿಯೊಂದು ಕಡೆಯಿಂದಲೂ ನೀವು ಜಾಗರೂಕರಾಗಿರುವುದು ಮುಖ್ಯವಾಗುತ್ತದೆ. ಇಂದು ಹಣಕಾಸಿನಲ್ಲಿ ಇರುವ ಜನರಿಗೆ ಲಾಭದ ಅವಕಾಶಗಳು ಸಿಗುತ್ತವೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಬೋನಸ್ ಸಿಗುವ ಸಾಧ್ಯತೆಗಳಿವೆ. ನೀವು ಹೊಸ ಗ್ರಾಹಕರನ್ನು ಅಥವಾ ದೊಡ್ಡ ಯೋಜನೆಗಳನ್ನು ಪಡೆಯಬಹುದು. ನಿಮ್ಮ ಹಣದ ಪ್ರಜ್ಞೆ ಮತ್ತು ವ್ಯವಹಾರ ನಿರ್ಧಾರಗಳು ಇಂದು ವಿಶೇಷವಾಗಿ ಯಶಸ್ವಿಯಾಗುತ್ತವೆ. ತಂಡದೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಮತ್ತು ನಿಮಗೆ ನಾಯಕತ್ವದ ಪಾತ್ರ ಸಿಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಇರುತ್ತದೆ. ಅವಿವಾಹಿತರು ಆರ್ಥಿಕವಾಗಿ ಸ್ಥಿರವಾಗಿರುವ ಮತ್ತು ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವ ಸಂಗಾತಿಯನ್ನು ಕಂಡುಕೊಳ್ಳಬಹುದು. ಸಂಬಂಧದಲ್ಲಿರುವವರು ಪರಸ್ಪರರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಂಬಿಕೆ ಬಲಗೊಳ್ಳುತ್ತದೆ. ವಿವಾಹಿತರು ಕುಟುಂಬ ಮತ್ತು ಸಂಗಾತಿಯ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಗಮನ ಹರಿಸಬೇಕಾಗುತ್ತದೆ. ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಹಕಾರ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವುದರಿಂದ ನಿಮ್ಮ ಸಂಬಂಧವು ಗಾಢವಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ಕೀಲುಗಳು ಮತ್ತು ಸೊಂಟದಲ್ಲಿ ಸೌಮ್ಯವಾದ ಒತ್ತಡ ಅಥವಾ ನೋವನ್ನು ಅನುಭವಿಸಬಹುದು. ಮಾನಸಿಕವಾಗಿ ನೀವು ಸ್ಥಿರವಾಗಿ ಮತ್ತು ಸಮತೋಲನದಿಂದ ಇರುತ್ತೀರಿ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇಂದು ವ್ಯಾಯಾಮ ಮತ್ತು ಸಮತೋಲಿತ ಆಹಾರವು ನಿಮ್ಮನ್ನು ಸದೃಢವಾಗಿ ಮತ್ತು ಆರೋಗ್ಯವಾಗಿಡುತ್ತದೆ. ಇಂದು ಸಾಕಷ್ಟು ನಿದ್ರೆ ಪಡೆಯುವುದು ಬಹಳ ಮುಖ್ಯವಾಗಿದೆ. ಧ್ಯಾನ ಮತ್ತು ಯೋಗದ ಮೂಲಕ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. ವೃಷಭ ರಾಶಿ, ನಿಮ್ಮ ಪರಿಶ್ರಮದ ಫಲ ಇಂದಿನ ದಿನ ಸ್ಪಷ್ಟವಾಗುತ್ತದೆ. ವ್ಯವಹಾರದಲ್ಲಿ ಲಾಭವಾಗಬಹುದು. ನಿಮ್ಮ ಕೆಲಸದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ. ಮನೆಯಲ್ಲಿ ಆಹ್ಲಾದಕರ ಮತ್ತು ಶಾಂತಿಯುತ ವಾತಾವರಣ ಇರುತ್ತದೆ. ಆತ್ಮವಿಶ್ವಾಸದಿಂದ ನಿಮ್ಮ ದಿನವನ್ನು ಯಶಸ್ವಿಗೊಳಿಸಿ. ತಾಳ್ಮೆಯಿಂದ ಇದ್ದರೆ ಇದು ನಿಮಗೆ ಒಳ್ಳೆಯ ಸಮಯವಾಗಿದೆ. ಇಂದು ಅನುಭವಿ ಜನರೊಂದಿಗೆ ಸಂಪರ್ಕದಲ್ಲಿರುವುದು ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ. ಆಸ್ತಿ ಸಂಬಂಧಿಸಿದ ವಿವಾದಗಳನ್ನು ಯಾರೊಬ್ಬರ ಮಧ್ಯಸ್ಥಿಕೆಯ ಮೂಲಕ ನೀವು ಪರಿಹರಿಸಬಹುದು. ಆದ್ದರಿಂದ ಪ್ರಯತ್ನಿಸುತ್ತೀರಿ. ಇಂದು ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ. ಇಂದು ನಿಮ್ಮ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸುವುದು ಮುಖ್ಯವಾಗಿದೆ. ಯುವಕರು ಮಾಡುವ ಕೆಲವು ಕೆಲಸಗಳಲ್ಲಿ ಇಂದು ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಚಿಂತಿಸಬೇಡಿ ಮತ್ತು ನಿಮ್ಮ ಶಕ್ತಿಯನ್ನು ಮತ್ತೆ ಸಂಗ್ರಹಿಸಿ ಅದನ್ನು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇಂದು ನಿಮ್ಮ ಕೌಶಲ್ಯ ಮತ್ತು ಕಠಿಣ ಪರಿಶ್ರಮವನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸುತ್ತಾರೆ. ತಂಡದ ಪಾತ್ರವು ಮುಖ್ಯವಾಗಿರುವ ಹೊಸ ಯೋಜನೆಯಲ್ಲಿ ಕೆಲಸ ಪ್ರಾರಂಭವಾಗಬಹುದು. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಉತ್ತಮ ಪಾತ್ರದ ಲಕ್ಷಣಗಳಿವೆ. ವ್ಯವಹಾರದಲ್ಲಿ ಪಾಲುದಾರಿಕೆ ಅಥವಾ ಕ್ಲೈಂಟ್ ಜೊತೆ ಉತ್ತಮ ಒಪ್ಪಂದದ ಸಾಧ್ಯತೆ ಇದೆ. ಹೊಸ ತಂತ್ರಜ್ಞಾನವನ್ನು ಕಲಿಯುವುದು ಮತ್ತು ತರಬೇತಿ ಪಡೆಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಯೋಜನೆಯಲ್ಲಿ ಪರಿಶ್ರಮ ಮತ್ತು ಸ್ಥಿರತೆ ಯಶಸ್ಸನ್ನು ತರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಹಕಾರ ಮತ್ತು ತಿಳುವಳಿಕೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ.
ಒಂಟಿ ಜನರಿಗೆ ಸಾಮಾಜಿಕ ಕೂಟಗಳಲ್ಲಿ ವಿಶೇಷ ಸಂಗಾತಿ ಸಿಗಬಹುದು. ಸಂಬಂಧದಲ್ಲಿರುವವರು ಭವಿಷ್ಯದ ಯೋಜನೆಗಳನ್ನು ಒಟ್ಟಿಗೆ ಮಾಡಬಹುದು. ವಿವಾಹಿತರ ನಡುವಿನ ಸಂಭಾಷಣೆ ಹೆಚ್ಚಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಬರುತ್ತದೆ. ಪಾಲುದಾರರೊಂದಿಗೆ ಕೆಲಸ ಮಾಡುವುದರಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಸುಧಾರಿಸುತ್ತದೆ. ಇಂದು ನಿಮ್ಮ ಪ್ರೀತಿ ಗಾಢವಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸ್ಟ್ರೆಚಿಂಗ್ ಮತ್ತು ಲಘು ವ್ಯಾಯಾಮ ಪ್ರಯೋಜನಕಾರಿಯಾಗಿದೆ. ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ, ಆದರೆ ಭಾರೀ ಊಟ ಮಾಡುವುದನ್ನು ತಪ್ಪಿಸಬೇಕು. ಮಾನಸಿಕವಾಗಿ ನೀವು ಉತ್ಸುಕರಾಗಿರುತ್ತೀರಿ, ಆದರೆ ಧ್ಯಾನ ಮತ್ತು ಯೋಗವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೇಹ ಮತ್ತು ಮನಸ್ಸು ಎರಡನ್ನೂ ಸಮತೋಲನದಲ್ಲಿಡಲು ನಿಯಮಿತ ವಿಶ್ರಾಂತಿಯ ಅಗತ್ಯವಿದೆ. ಇಂದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಲು ನೀವು ಮರೆಯಬೇಡಿ. ಮಿಥುನ ರಾಶಿ, ಇಂದು ಹಣಕಾಸು ಯೋಜನೆಗಳಲ್ಲಿ ಚುರುಕಾಗಿರಬೇಕಾದ ದಿನವಾಗಿದೆ. ನಿಮ್ಮ ಗಮನ ಮತ್ತು ಕಠಿಣ ಪರಿಶ್ರಮವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ಬಹಳ ದಿನಗಳಿಂದ ಬಾಕಿ ಇರುವ ಯಾವುದೇ ಕೆಲಸ ಪ್ರಾರಂಭಿಸಬಹುದು. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು. ವ್ಯಾಪಾರದಲ್ಲಿ ನಿಮ್ಮ ಆದಾಯ ಕ್ರಮೇಣ ಹೆಚ್ಚಾಗಲಿದೆ. ಇಂದು ದಿನದ ಆರಂಭದಲ್ಲಿ ನಿಮ್ಮ ಪ್ರಮುಖ ಕೆಲಸಕ್ಕೆ ಯೋಜನೆಗಳನ್ನು ರೂಪಿಸಿ, ಏಕೆಂದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತುಂಬ ಅನುಕೂಲಕರವಾಗಿರುತ್ತವೆ. ನಿಮ್ಮ ಕೆಲಸ ಸ್ವಯಂಚಾಲಿತವಾಗಿ ಮುಗಿಯಲು ಪ್ರಾರಂಭವಾಗುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ. ಇಂದು ಯೋಜನೆಗಳನ್ನು ತಕ್ಷಣ ಕಾರ್ಯಗತಗೊಳಿಸಲು ಪ್ರಯತ್ನಿಸಿ. ಹೆಚ್ಚು ಯೋಚಿಸುವುದರಿಂದ ನಿಮ್ಮ ಪರಿಸ್ಥಿತಿ ಕೈಮೀರಬಹುದು. ಹೊರಗಿನವರ ಹಸ್ತಕ್ಷೇಪವು ನಿಮಗೆ ತೊಂದರೆ ಉಂಟು ಮಾಡುತ್ತದೆ, ಆದ್ದರಿಂದ ಹೆಚ್ಚು ಸಂಪರ್ಕಕ್ಕೆ ಬರುವುದನ್ನು ತಪ್ಪಿಸಿ. ಇಂದು ದುಡಿಯುವ ಜನರಿಗೆ ಹೊಸ ತಂತ್ರಜ್ಞಾನವನ್ನು ಕಲಿಯಲು ಅಥವಾ ಹೊಸ ಪರಿಕರಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತ ದಿನವಾಗಿದೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳ ಸೂಚನೆಗಳಿವೆ. ನಿಮ್ಮ ಚಿಂತನೆ ಮತ್ತು ಸಂಪನ್ಮೂಲಗಳ ಸರಿಯಾದ ಬಳಕೆಯಿಂದ ಲಾಭ ಹೆಚ್ಚಾಗುತ್ತದೆ. ಇಂದು ತಂಡದೊಂದಿಗೆ ಸಮನ್ವಯ ಇರುತ್ತದೆ. ನಿಮ್ಮ ಉಪಕ್ರಮವು ಅನೇಕ ಅವಕಾಶಗಳನ್ನು ತೆರೆಯುತ್ತದೆ. ಕಠಿಣ ಪರಿಶ್ರಮ ಮತ್ತು ಯೋಜನೆಯಿಂದ ನೀವು ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಭಾಷಣೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ಒಂಟಿ ಜನರಿಗೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಯಾರಾದರೂ ಸಿಗಬಹುದು. ಸಂಬಂಧದಲ್ಲಿ ಹೊಸತನ ಮತ್ತು ಉತ್ಸಾಹ ಇರುತ್ತದೆ. ವಿವಾಹಿತರ ನಡುವೆ ಪರಸ್ಪರ ನಂಬಿಕೆ ಮತ್ತು ಬೆಂಬಲ ಬಲಗೊಳ್ಳುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವುದು ಪ್ರಯೋಜನಕಾರಿಯಾಗಲಿದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಶಕ್ತಿ ಮತ್ತು ಉತ್ಸಾಹ ಉಳಿಯುತ್ತದೆ. ಮಾನಸಿಕವಾಗಿ ನೀವು ಪ್ರೇರೇಪಿತರಾಗಿ ಮತ್ತು ಸಕ್ರಿಯರಾಗಿರುತ್ತೀರಿ. ನೀವು ಸೌಮ್ಯವಾದ ಆಯಾಸ ಅಥವಾ ಒತ್ತಡವನ್ನು ಇಂದು ಅನುಭವಿಸಬಹುದು. ಇದನ್ನು ವಿಶ್ರಾಂತಿ ಮತ್ತು ಧ್ಯಾನದ ಮೂಲಕ ನಿವಾರಿಸಬಹುದು. ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಉಳಿಯುತ್ತದೆ, ಆದರೆ ಆಹಾರದಲ್ಲಿ ಸಮತೋಲನದ ಅಗತ್ಯವಿರಲಿ. ಇಂದು ತಲೆನೋವು ಅಥವಾ ಕಣ್ಣಿನ ಆಯಾಸವನ್ನು ತಡೆಯಿರಿ. ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ಕಟಕ ರಾಶಿ, ಇಂದಿನ ದಿನ ಆನಂದದಾಯಕ ಸಮಯವಾಗಿರುತ್ತದೆ. ಸಂತೋಷ ನಿಮಗೆ ಬರುತ್ತದೆ ಮತ್ತು ಕೆಲಸದಲ್ಲಿ ವಿಳಂಬದ ಪ್ರವೃತ್ತಿ ಕೊನೆಗೊಳ್ಳುತ್ತದೆ. ಆದಾಯವು ಉತ್ತಮವಾಗಿರುತ್ತದೆ ಮತ್ತು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಸಹಕಾರದ ನಿರೀಕ್ಷೆಗಳು ಈಡೇರುತ್ತವೆ ಮತ್ತು ಯೋಜನೆಗಳು ಸಂಘಟಿತವಾಗಿರುತ್ತವೆ. ಇಂದು ಮಧ್ಯಾಹ್ನದ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ಇಂದು ನೀವು ಯಾವುದೇ ಪರಿಸ್ಥಿತಿಗೂ ಪರಿಹಾರವನ್ನು ಕಂಡುಕೊಳ್ಳುವಿರಿ. ಇದು ಆತ್ಮಾವಲೋಕನದ ಸಮಯವಾಗಿದೆ. ಇಂದು ನಿಮ್ಮ ಕೌಶಲ್ಯ ಮತ್ತು ತಿಳುವಳಿಕೆಯ ಮೂಲಕ ಯಾವುದೇ ಕೆಲಸದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಯೋಜನೆಯಲ್ಲಿ ಇಂದು ಯಶಸ್ಸನ್ನು ಪಡೆಯುತ್ತಾರೆ. ಇಂದು ವೈಯಕ್ತಿಕ ವಿಷಯದ ಬಗ್ಗೆ ನಿಕಟ ಸಂಬಂಧಿ ಅಥವಾ ಸ್ನೇಹಿತರೊಂದಿಗಿನ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ. ಯುವಕರು ಆತುರದಿಂದ ಮತ್ತು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು. ಇದರಿಂದಾಗಿ ನಿಮ್ಮ ವೃತ್ತಿ ಜೀವನವು ಅಸ್ತವ್ಯಸ್ತವಾಗಬಹುದು ಮತ್ತು ಇದು ಕುಟುಂಬದ ಸಂತೋಷ ಮತ್ತು ಶಾಂತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇಂದು ನಿಮಗೆ ವಿಶೇಷ ಯಶಸ್ಸು ಸಿಗುತ್ತದೆ. ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಶಿಕ್ಷಣ ಅಥವಾ ತರಬೇತಿಯಲ್ಲಿರುವವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ.
ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಇಂದು ಪ್ರಶಂಸಿಸಲಾಗುತ್ತದೆ. ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಆರ್ಥಿಕ ಲಾಭಗಳು ಹೆಚ್ಚಾಗುತ್ತವೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಒಂಟಿ ಜನರಿಗೆ ನಿಮಗೆ ಸಂತೋಷದ ಮೂಲವಾಗುವ ಸಂಗಾತಿ ಸಿಗಬಹುದು. ಸಂಬಂಧದಲ್ಲಿರುವವರು ಪರಸ್ಪರ ಆಳವಾದ ಸಂಪರ್ಕವನ್ನು ಅನುಭವಿಸುತ್ತಾರೆ. ವಿವಾಹಿತರಲ್ಲಿ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಕಳೆದ ಸಮಯ ಇಂದು ವಿಶೇಷವಾಗಿರುತ್ತದೆ. ಕುಟುಂಬ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ. ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಲಘು ದೈಹಿಕ ವ್ಯಾಯಾಮ ನಿಮಗೆ ಪ್ರಯೋಜನಕಾರಿಯಾಗಿದೆ. ಕೀಲುಗಳ ಅಥವಾ ಸ್ನಾಯುಗಳಲ್ಲಿ ಸೌಮ್ಯವಾದ ಆಯಾಸ ಉಂಟಾಗಬಹುದು, ಆದರೆ ಅದು ಬೇಗನೆ ಗುಣಮುಖವಾಗುತ್ತದೆ. ಇಂದು ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮತ್ತು ಯೋಗ ಮಾಡಿ. ಸಿಂಹ ರಾಶಿ, ಇಂದು ನಿಮ್ಮ ಕಾರ್ಯಶೈಲಿ ಇತರರಿಗೆ ಪ್ರೇರಣೆಯಾಗುತ್ತದೆ. ನಾಯಕತ್ವ ಗುಣಗಳು ಗಮನ ಸೆಳೆಯುತ್ತವೆ. ಸ್ನೇಹಿತರೊಂದಿಗೆ ಸಣ್ಣ ಪ್ರಯಾಣದ ಸಾಧ್ಯತೆ ಇದೆ. ಸಂವಹನದ ವೇಳೆ ತಾಳ್ಮೆಯ ಅಗತ್ಯವಿರಲಿ. ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುವ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಆರಂಭಿಸುವ ಬಗ್ಗೆ ಚಿಂತನೆ ಇರುತ್ತದೆ. ಪತ್ನಿ ಅಥವಾ ಪತಿಯ ಬೆಂಬಲ ನಿಮಗೆ ಬಲ ನೀಡಲಿದೆ. ಇಂದು ಗ್ರಹಗಳ ಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ನಡವಳಿಕೆ ಮತ್ತು ದೈನಂದಿನ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನೀವು ಸಕಾರಾತ್ಮಕವಾಗಿರುತ್ತೀರಿ. ಇದಲ್ಲದೆ ನಿಮ್ಮ ವ್ಯಕ್ತಿತ್ವವು ಮತ್ತಷ್ಟು ಸುಧಾರಿಸುತ್ತದೆ. ಇಂದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲವು ಯೋಜನೆಗಳನ್ನು ಮಾಡಲಾಗುತ್ತದೆ. ಇಂದು ಸಂಬಂಧಗಳಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ. ನೀವು ಪ್ರಯತ್ನಿಸಿದರೆ ಸಂಬಂಧಗಳು ಸುಧಾರಿಸುತ್ತವೆ. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಸಣ್ಣ ಸಣ್ಣ ವಿಷಯಗಳಿಗೆ ಒತ್ತಡಕ್ಕೆ ಒಳಗಾಗುವ ಬದಲು ಪರಿಹಾರಗಳನ್ನು ಕಂಡುಕೊಳ್ಳಿ. ಇಂದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಪಾತ್ರ ದೊರೆಯುವ ಸಾಧ್ಯತೆ ಇದೆ. ಹೊಸ ಗ್ರಾಹಕರು ಸಿಗುವ ಭರವಸೆ ಇದೆ. ನಿಮ್ಮ ಯೋಜನೆ ಮತ್ತು ದೃಷ್ಟಿಕೋನವು ನಿಮ್ಮ ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ. ತಂಡದೊಂದಿಗೆ ಉತ್ತಮ ಸಮನ್ವಯದೊಂದಿಗೆ ಕೆಲಸವನ್ನು ಸರಿಯಾಗಿ ಮಾಡಲಾಗುತ್ತದೆ. ನೀವು ವಿದೇಶ ಪ್ರಯಾಣ ಅಥವಾ ಹೊಸ ಕೆಲಸದ ಅವಕಾಶಗಳನ್ನು ಪಡೆಯಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಸಾಧ್ಯತೆಗಳು ಮತ್ತು ಉತ್ಸಾಹ ಬರುತ್ತದೆ. ಅವಿವಾಹಿತರು ಹೊಸ ಪರಿಚಯಸ್ಥರೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸಬಹುದು. ಸಂಬಂಧದಲ್ಲಿರುವವರು ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡುತ್ತಾರೆ. ದೂರದಲ್ಲಿ ವಾಸಿಸುವ ಸಂಗಾತಿಯೊಂದಿಗಿನ ಸಂವಹನ ಸುಧಾರಿಸುತ್ತದೆ. ಇಂದು ವಿವಾಹಿತರಲ್ಲಿ ತಿಳುವಳಿಕೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಪರಸ್ಪರ ಸಹಕಾರದಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ಇಂದು ಮುಕ್ತವಾಗಿ ಮಾತನಾಡುವುದು ವಿಶೇಷವಾಗಿ ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ನಿದ್ರೆ ಮಾಡಿ ಮತ್ತು ಹಗುರವಾದ ವ್ಯಾಯಾಮವನ್ನು ಅಭ್ಯಾಸ ಮಾಡಿ. ಇಂದು ಸೌಮ್ಯವಾದ ಹೊಟ್ಟೆಯ ಸಮಸ್ಯೆಗಳು ಇರಬಹುದು, ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ. ಮಾನಸಿಕವಾಗಿ ಸಕಾರಾತ್ಮಕವಾಗಿರುವುದು ಮುಖ್ಯವಾಗುತ್ತದೆ. ಇಂದು ಯೋಗ ಮತ್ತು ಧ್ಯಾನವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ಕನ್ಯಾ ರಾಶಿ, ಇಂದು ಕೆಲಸದ ಸ್ಥಳದಲ್ಲಿ ವಿಶೇಷ ಶ್ಲಾಘನೆ ಸಿಗುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗಳಿಂದ ಉತ್ತಮ ನಿರ್ಧಾರದ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಕ್ರಮೇಣ ಪ್ರಗತಿ ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಚಿಂತೆ ಉಂಟಾಗಬಹುದು. ಸಂಯಮ ವಹಿಸಿದರೆ ಎಲ್ಲವೂ ನಿಮ್ಮ ಪಕ್ಷದಲ್ಲಿರುತ್ತದೆ. ಇಂದು ವಾಹನಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಹೆಚ್ಚು ವಿವಾದಗಳನ್ನು ತಪ್ಪಿಸಿ. ಇಂದು ಬಾಕಿ ಇರುವ ಯಾವುದೇ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ನೀವು ಯಾವುದೇ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ
ಇಂದು ಅದಕ್ಕೆ ಶುಭ ದಿನವಾಗಿದೆ. ಇಂದು ದೂರದ ಸ್ಥಳದಿಂದ ಬರುವುದರಿಂದ ನಿಮಗೆ ಸರಿಯಾದ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆಗಳು ಸಹ ಬಗೆಹರಿಯುತ್ತವೆ. ಇಂದು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಿಮ್ಮ ತಾಳ್ಮೆ ಕಳೆದುಕೊಳ್ಳುವುದು ಸೂಕ್ತವಲ್ಲ. ಕೆಲವು ಹಳೆಯ ಸಮಸ್ಯೆ ಅಥವಾ ವಿವಾದ ಮತ್ತೆ ಉದ್ಭವಿಸಬಹುದು, ಆದರೆ ಪರಸ್ಪರ ಸಂವಾದದ ಮೂಲಕವೂ ನೀವು ಪರಿಹಾರಗಳನ್ನು ಕಂಡುಕೊಳ್ಳಲಾಗುವುದು. ಇಂದು ಯಾವುದೇ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಆಸಕ್ತಿ ವಹಿಸಬೇಡಿ. ಇಂದು ಎಲ್ಲರ ಬೆಂಬಲ ಪಡೆಯುವ ಹೊಸ ಯೋಜನೆಯ ಕೆಲಸ ಪ್ರಾರಂಭವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯ ಹೆಚ್ಚಾಗುತ್ತದೆ ಮತ್ತು ಬಡ್ತಿಗೆ ಅವಕಾಶಗಳು ದೊರೆಯುತ್ತವೆ. ಪಾಲುದಾರಿಕೆ ಅಥವಾ ಗುಂಪು ಕೆಲಸವು ಇಂದು ಪ್ರಯೋಜನಕಾರಿಯಾಗಲಿದೆ. ಪರಸ್ಪರ ಸಹಕಾರದಿಂದ ಕೆಲಸ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ನಿಮ್ಮ ಸೃಜನಶೀಲತೆ ಮತ್ತು ಸಮನ್ವಯ ಕೌಶಲ್ಯಗಳನ್ನು ಇಂದು ಪ್ರಶಂಸಿಸಲಾಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹದ ಅವಧಿ ಇರುತ್ತದೆ. ಒಂಟಿ ಜನರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪ್ರೀತಿಯನ್ನು ಕಂಡುಕೊಳ್ಳುವ ಸಾಧ್ಯತೆಗಳಿವೆ. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಗಳೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ವಿವಾಹಿತರಲ್ಲಿ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಇಂದು ಪರಸ್ಪರ ಸಂಭಾಷಣೆ ಮತ್ತು ಗೌರವದ ಮೂಲಕ ಪ್ರೀತಿಯ ಸಂಬಂಧಗಳು ಗಾಢವಾಗುತ್ತವೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಲಘು ವ್ಯಾಯಾಮ ಮತ್ತು ಸಾಮಾಜಿಕ ಚಟುವಟಿಕೆಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ. ನೀವು ಕೆಲವೊಮ್ಮೆ ನಿಮ್ಮ ಕೀಲುಗಳು ಅಥವಾ ಸ್ನಾಯುಗಳಲ್ಲಿ ಒತ್ತಡವನ್ನು ಅನುಭವಿಸಬಹುದು, ಆದ್ದರಿಂದ ಜಾಗರೂಕರಾಗಿರಿ. ನೀವು ಮಾನಸಿಕವಾಗಿ ಉತ್ಸುಕರಾಗಿರುತ್ತೀರಿ, ಆದರೆ ಇಂದು ವಿಶ್ರಾಂತಿ ಪಡೆಯುವುದು ಸಹ ಮುಖ್ಯವಾಗಿರುತ್ತದೆ. ತುಲಾ ರಾಶಿ, ಇಂದು ಹಣದ ನಷ್ಟವಾದರೂ ಅದರಿಂದ ಪಾಠವನ್ನು ಕಲಿಯುತ್ತೀರಿ. ಮತ್ತೆ ತಪ್ಪಾಗದಂತೆ ಎಚ್ಚರಿಕೆ ವಹಿಸುತ್ತೀರಿ. ಇಂದು ತಾಂತ್ರಿಕ ಸಹಾಯದಿಂದ ನಿಮ್ಮ ಕೆಲಸ ಸುಲಭವಾಗಬಹುದು. ಸ್ನೇಹಿತರಿಂದ ನೆರವಿಗೆ ಸಾಧ್ಯತೆ ಇದೆ. ಕೆಲವು ಅಪೂರ್ಣ ಕಾರ್ಯಗಳು ಮುಗಿಯುವ ದಿನವಿದು. ಇಂದು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಸಂಗಾತಿಯಿಂದ ನಿಮಗೆ ಇಂದು ಬೆಂಬಲ ಸಿಗುತ್ತದೆ. ಇಂದು ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು, ಆದರೆ ಯಾವುದೇ ಸಮಸ್ಯೆ ಉದ್ಭವಿಸಿದರೆ ಅದನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಸರಿಯಾದ ಪರಿಹಾರ ಸಿಗುತ್ತದೆ. ಸಮಯ ಹಾಸ್ಯ ಮತ್ತು ಮನರಂಜನೆಯಲ್ಲಿ ಕಳೆಯಲಾಗುತ್ತದೆ. ನಿಮ್ಮ ದಕ್ಷತೆಯು ಇಂದು ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಬಹಳ ಚಿಂತನಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಕೋಪ ಮತ್ತು ಆಕ್ರಮಣಶೀಲತೆಯಂತಹ ನಿಮ್ಮ ನಕಾರಾತ್ಮಕ ಅಭ್ಯಾಸಗಳನ್ನು ನಿಯಂತ್ರಿಸಿ. ಅತಿಯಾದ ಆತ್ಮವಿಶ್ವಾಸವು ನಿಮಗೆ ಹಾನಿಕಾರಕವಾಗಿದೆ. ಯುವಕರು ಇಂದು ತಮ್ಮದೇ ಆದ ಅಜಾಗರೂಕತೆಯಿಂದ ತೊಂದರೆಗೆ ಸಿಲುಕುತ್ತಾರೆ. ಇಂದು ನಿಮ್ಮ ತಂಡದ ಕೆಲಸದಿಂದ ಯಶಸ್ಸನ್ನು ಸಾಧಿಸುವಿರಿ. ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಸಹಕಾರ ಮತ್ತು ಬೆಂಬಲ ಸಿಗುತ್ತದೆ. ಹೊಸ ಯೋಜನೆಗಳಲ್ಲಿ ಭಾಗವಹಿಸುವುದರಿಂದ ನಿಮಗೆ ಪ್ರಯೋಜನವಾಗುತ್ತದೆ. ತಂಡದೊಂದಿಗಿನ ಸಂವಹನ ಸುಧಾರಿಸುತ್ತದೆ ಮತ್ತು ಕೆಲಸದಲ್ಲಿ ಸಮತೋಲನ ಇರುತ್ತದೆ. ನೀವು ಇಂದು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ತೃಪ್ತಿಯ ಭಾವನೆ ಇರುತ್ತದೆ. ಒಂಟಿ ಜನರಿಗೆ ನಿಮ್ಮ ಭಾವನಾತ್ಮಕ ಬೆಂಬಲದ ಮೂಲವಾಗುವ ಸಂಗಾತಿ ಸಿಗಬಹುದು. ಸಂಬಂಧದಲ್ಲಿರುವವರು ಸಂತೋಷ ಮತ್ತು ಸಂವೇದನಾಶೀಲರಾಗಿರುತ್ತಾರೆ. ವಿವಾಹಿತರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದ ಬೆಂಬಲದಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಸಮಯವು ನಿಮಗೆ ಆಹ್ಲಾದಕರ ಮತ್ತು ಸ್ಮರಣೀಯವಾಗಿರುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ದೈಹಿಕವಾಗಿಯೂ ಆರೋಗ್ಯವಾಗಿರುತ್ತೀರಿ. ಸ್ವಲ್ಪ ಆಯಾಸ ಅಥವಾ ನಿದ್ರೆಯ ಕೊರತೆ ಇರಬಹುದು. ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮನ್ನು ಸದೃಢವಾಗಿ ಮತ್ತು ಆರೋಗ್ಯವಾಗಿಡುತ್ತದೆ. ಇಂದು ಧ್ಯಾನ ಮತ್ತು ಯೋಗವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದೇಹ ಮತ್ತು ಮನಸ್ಸು ಎರಡಕ್ಕೂ ಇಂದು ವಿಶ್ರಾಂತಿ ನೀಡುವುದು ಮುಖ್ಯವಾಗಿರುತ್ತದೆ. ವೃಶ್ಚಿಕ ರಾಶಿ, ಇಂದು ಹಿಂದಿನ ತಪ್ಪುಗಳಿಂದ ಕಲಿಯುವುದು ಮತ್ತು ನಿಮ್ಮ ವಿಧಾನವನ್ನು ಸುಧಾರಿಸುವುದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವುದರಿಂದ ಈ ದಿನವು ಆಹ್ಲಾದಕರವಾಗಿರುತ್ತದೆ.
ಇಂದು ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ತಪ್ಪು ಪದಗಳನ್ನು ಬಳಸಬೇಡಿ. ಇದರಿಂದ ನಿಮಗೆ ಮಾನಹಾನಿ ಆಗುವ ಸಂಭವವಿದೆ. ಇಂದು ವ್ಯಾಪಾರ ಚಟುವಟಿಕೆಗಳು ಕ್ರಮೇಣ ಸುಧಾರಿಸುತ್ತವೆ. ಇಂದು ಆತ್ಮಾವಲೋಕನ ಮತ್ತು ಚಿಂತನೆಯಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಕುಟುಂಬದ ಹಿರಿಯ ಸದಸ್ಯರಿಂದ ಮಾರ್ಗದರ್ಶನವು ಉಳಿಯುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಅಥವಾ ಬಾಕಿ ಉಳಿದಿರುವ ಯಾವುದೇ ಕೆಲಸವು ಇಂದು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗಿದೆ. ಇಂದು ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಅತಿಯಾದ ಖರ್ಚಿನ ಸಂದರ್ಭಗಳು ಎದುರಾಗುತ್ತವೆ. ಬಜೆಟ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ. ಮಕ್ಕಳೊಂದಿಗೆ ವ್ಯವಹರಿಸುವಾಗ ಅವರ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದು ಸೂಕ್ತವಾಗಿರುತ್ತದೆ. ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಇಂದು ಯಾವುದೇ ರೀತಿಯ ವಿವಾದ ಉಂಟಾಗಲು ಬಿಡಬೇಡಿ. ಯಾವುದೇ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯ ಮೂಲಕ ನೀವು ಪರಿಹರಿಸಬಹುದು. ಇಂದು ನಿಮಗೆ ಭಾವನಾತ್ಮಕವಾಗಿ ತೃಪ್ತಿ ನೀಡುವ ಹೊಸ ಯೋಜನೆ ಅಥವಾ ಜವಾಬ್ದಾರಿ ಸಿಗಬಹುದು. ವ್ಯವಹಾರದಲ್ಲಿ ಗ್ರಾಹಕರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ. ನಿಮ್ಮ ಸೂಕ್ಷ್ಮತೆ ಮತ್ತು ತಿಳುವಳಿಕೆ ನಿಮ್ಮ ಕೆಲಸವನ್ನು ಹೆಚ್ಚಿಸುತ್ತದೆ. ಇಂದು ಬಡ್ತಿ ಅಥವಾ ಪ್ರಶಂಸೆ ಪಡೆಯುವ ಸಾಧ್ಯತೆ ಇದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳು ಹೊಸ ಅನುಭವಗಳು ಮತ್ತು ಆಳವನ್ನು ಪಡೆಯುತ್ತವೆ. ಒಂಟಿ ಜನರಿಗೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಅವಕಾಶ ಸಿಗುತ್ತದೆ. ಸಂಬಂಧದಲ್ಲಿರುವವರು ಹೆಚ್ಚು ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುತ್ತಾರೆ. ವಿವಾಹಿತರಲ್ಲಿ ಪ್ರೀತಿ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ. ಪಾಲುದಾರರೊಂದಿಗೆ ಸಂಭಾಷಣೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಹೃದಯದಿಂದ ಬರುವ ಮಾತುಗಳು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತವೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಜಾಗರೂಕರಾಗಿರಿ. ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಯೋಗವು ದೇಹ ಮತ್ತು ಮನಸ್ಸು ಎರಡಕ್ಕೂ ಪ್ರಯೋಜನವನ್ನು ನೀಡುತ್ತದೆ. ಇಂದು ವಿಶ್ರಾಂತಿ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಸಮಯವನ್ನು ಸರಿಯಾಗಿ ನೋಡಿಕೊಳ್ಳಿ. ಧನುರಾಶಿ, ಇಂದು ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಸಂತೋಷವಾಗಿರುತ್ತದೆ. ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಇದರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ಸ್ಥಿರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಿಂದ ಲಾಭವಾಗಲಿದೆ. ವಿರೋಧಿಗಳನ್ನು ನಿಯಂತ್ರಣದಲ್ಲಿಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ಕುಟುಂಬ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸುವಲ್ಲಿ ನೀವು ವಿಶೇಷ ಕೊಡುಗೆಯನ್ನು ಹೊಂದಿರುತ್ತೀರಿ. ಇದಲ್ಲದೆ ನೀವು ಯಾವುದೇ ನಿರ್ದಿಷ್ಟ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಮಗುವಿನ ಅಧ್ಯಯನದ ಮೇಲೆ ಸಮರ್ಪಣೆಯನ್ನು ನೋಡಿ ನಿಮಗೆ ಸಮಾಧಾನವಾಗುತ್ತದೆ. ಇಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಮಾಡಲಾಗುವುದು. ಇಂದು ಭಾವನೆಗಳ ಪ್ರಭಾವದಿಂದ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಅತ್ತೆ ಮಾವನೊಂದಿಗಿನ ಸಂಬಂಧವನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರಯತ್ನಗಳು ಅವಶ್ಯಕವಾಗಿದೆ. ಇಂದು ಫೋನ್ ಮತ್ತು ಸ್ನೇಹಿತರೊಂದಿಗೆ ಬ್ಯುಸಿಯಾಗಿ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ. ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚು ವಾದ ಮಾಡುವುದು ಇಂದು ಸೂಕ್ತವಲ್ಲ. ಇಂದು ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಕೌಶಲ್ಯಗಳು ಸೂಕ್ತವಾಗಿ ಬರುತ್ತವೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಹ ಉದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗೆ ಸಮನ್ವಯವು ಸುಧಾರಿಸುತ್ತದೆ. ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸೂಕ್ಷ್ಮತೆಯು ತಂಡದಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ಬಡ್ತಿ ಅಥವಾ ಪ್ರಶಂಸೆ ಪಡೆಯುವ ಲಕ್ಷಣಗಳಿವೆ. ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ಒಂಟಿ ಜನರಿಗೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗಬಹುದು. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕ ಮತ್ತು ನಂಬಿಕೆಯನ್ನು ಅನುಭವಿಸುತ್ತಾರೆ. ವಿವಾಹಿತರಲ್ಲಿ ಪ್ರೀತಿ ಮತ್ತು ಸಹಕಾರ ಬಲಗೊಳ್ಳುತ್ತದೆ. ಇಂದು ಮುಕ್ತವಾಗಿ ಮಾತನಾಡುವುದು ನಿಮ್ಮ ಸಂಬಂಧಗಳಿಗೆ ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸೌಮ್ಯ ಒತ್ತಡ ಅಥವಾ ಆತಂಕ ಉಂಟಾಗಬಹುದು. ಇದನ್ನು ಧ್ಯಾನ ಮತ್ತು ಯೋಗದಿಂದ ಕಡಿಮೆ ಮಾಡಬಹುದು. ಇಂದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ, ಆದರೆ ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸಿ. ಇಂದು ಹೃದಯ ಮತ್ತು ನರಮಂಡಲದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗುತ್ತದೆ. ಸಾಕಷ್ಟು ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವು ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ. ಧ್ಯಾನ ಮತ್ತು ಯೋಗವು ನಿಮ್ಮ ಮನಸ್ಸಿಗೆ ಇಂದು ಶಾಂತಿಯನ್ನು ನೀಡುತ್ತದೆ. ಮಕರ ರಾಶಿ,
ಇಂದು ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಯಶಸ್ಸನ್ನು ಸಾಧಿಸುವಿರಿ. ಮಧ್ಯಾಹ್ನದ ವೇಳೆಗೆ ನೀವು ಉತ್ತಮವಾಗಿರುತ್ತೀರಿ. ಇಂದು ಆದಾಯದಲ್ಲಿ ಹೆಚ್ಚಳ ಮತ್ತು ಬೆಂಬಲ ಸಿಗುವುದರಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಬಾಕಿ ಇರುವ ಕೆಲಸಗಳು ಇಂದು ತ್ವರಿತಗೊಳ್ಳುತ್ತವೆ ಮತ್ತು ನೀವು ಶತ್ರುಗಳ ಮೇಲೆ ವಿಜಯಶಾಲಿಯಾಗುತ್ತೀರಿ. ಇಂದು ದಿನದ ಅಂತ್ಯವು ನಿಮಗೆ ಆಹ್ಲಾದಕರವಾಗಿರುತ್ತದೆ. ಇಂದು ಕೆಲವು ವಿಶೇಷ ಉದ್ದೇಶದ ಬಗ್ಗೆ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತದೆ. ನಿಮಗೆ ಯಶಸ್ಸು ಸಿಗುತ್ತದೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಆಹ್ವಾನ ಬರುತ್ತದೆ ಮತ್ತು ಮಾನಸಿಕವಾಗಿಯೂ ಶಾಂತಿಯುತವಾಗಿರುತ್ತೀರಿ. ಸ್ನೇಹಿತರ ಮೂಲಕ ಅಥವಾ ಫೋನ್ ಮೂಲಕ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಇಂದು ಬರುತ್ತವೆ. ಇಂದು ನಿಮ್ಮ ಮಗುವಿನ ಯಾವುದೇ ಚಟುವಟಿಕೆ ಬೆಳಕಿಗೆ ಬಂದರೆ ಆತಂಕ ನಿಮಗೆ ಉಂಟಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ 2 ನ್ಯೂನತೆಗಳನ್ನು ಮಾತ್ರ ನಿಯಂತ್ರಿಸುವುದು ಮುಖ್ಯವಾಗಿದೆ. ಅವನಿಗೆ ಕೋಪ ಮತ್ತು ಹಠಮಾರಿ ಸ್ವಭಾವ ಇರುತ್ತದೆ. ಈ ಸಮಯದಲ್ಲಿ ಆದಾಯದ ಕೊರತೆ ಮತ್ತು ಖರ್ಚುಗಳ ಹೆಚ್ಚಳದಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ಚಿಂತೆಗೀಡಾಗುತ್ತದೆ. ಇಂದು ಯಶಸ್ಸು ಮತ್ತು ಸಾಧನೆಗಳ ಸಮಯವಾಗಿದೆ. ಕೆಲಸದಲ್ಲಿ ಬಡ್ತಿ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವು ನಿಮ್ಮ ಸಹ ಉದ್ಯೋಗಿಗಳ ಗೌರವವನ್ನು ಗಳಿಸುತ್ತದೆ. ತಂಡದೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಮತ್ತು ನೀವು ನಾಯಕತ್ವದ ಪಾತ್ರಗಳಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷ ಆವರಿಸುತ್ತದೆ. ಒಂಟಿ ಜನರು ಹೊಸ ಪ್ರೇಮ ಸಂಬಂಧವನ್ನು ಪ್ರಾರಂಭಿಸಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸುತ್ತಾರೆ. ವಿವಾಹಿತರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇಂದು ಹೆಚ್ಚಾಗುತ್ತದೆ. ಕುಟುಂಬದ ಬೆಂಬಲದಿಂದ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಇಂದು ಪ್ರಣಯ ಮತ್ತು ಸಂತೋಷದ ದಿನವಾಗಿರುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನೀವು ದೈಹಿಕವಾಗಿ ಸಕ್ರಿಯರಾಗಿರುತ್ತೀರಿ. ಸ್ವಲ್ಪ ಆಯಾಸ ಇರಬಹುದು, ಆದರೆ ಸಾಕಷ್ಟು ವಿಶ್ರಾಂತಿಯಿಂದ ಅದು ದೂರವಾಗುತ್ತದೆ. ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ. ಇಂದು ಯೋಗ ಮತ್ತು ಧ್ಯಾನವು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ತಾಜಾತನವನ್ನು ನೀಡುತ್ತದೆ. ಕುಂಭರಾಶಿ, ಇಂದು ದಿನದ ಪ್ರಾರಂಭದಲ್ಲಿ ಅನಗತ್ಯ ಕೆಲಸಗಳನ್ನು ನೀವು ಮುಂದೂಡಬೇಕಾಗುತ್ತದೆ. ಹೆಚ್ಚಿನ ಖರ್ಚು ಇರುತ್ತದೆ ಮತ್ತು ವಿವಾದಗಳು ಸಹ ಉಂಟಾಗಬಹುದು. ಇಂದು ಮಧ್ಯಾಹ್ನದ ನಂತರ ನಿಮಗೆ ದಿನವು ನಿಮ್ಮ ಪರವಾಗಿ ಬರುತ್ತದೆ. ಆದಾಯ ಕೂಡ ಹೆಚ್ಚಾಗುತ್ತದೆ, ಬೆಂಬಲ ಸಿಗುತ್ತದೆ ಮತ್ತು ಪ್ರಯತ್ನಗಳು ಯಶಸ್ಸಿನತ್ತ ಸಾಗುತ್ತವೆ. ನಿಮ್ಮ ಯೋಜನೆಗಳು ಇಂದು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂದು ಕುಟುಂಬದಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ಇಂದು ನೀವು ನಿರಾಳ ಮನಸ್ಥಿತಿಯಲ್ಲಿರುತ್ತೀರಿ. ನಿಮ್ಮ ಕುಟುಂಬದೊಂದಿಗೆ ನೀವು ಶಾಂತಿ ಮತ್ತು ಮನರಂಜನೆಯಲ್ಲಿ ಅದ್ಭುತ ಸಮಯವನ್ನು ಕಳೆಯುತ್ತೀರಿ. ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದ ನಂತರ ನಿಮ್ಮ ಮನಸ್ಸು ಇಂದು ಸಂತೋಷವಾಗುತ್ತದೆ. ನಿಮಗೆ ಇಂದು ಸಂಬಂಧಿಕರೊಬ್ಬರನ್ನು ಭೇಟಿ ಮಾಡಲು ಆಹ್ವಾನ ಸಿಗಬಹುದು. ಇಂದು ಕೆಲವೊಮ್ಮೆ ಸಂದರ್ಭಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿರುತ್ತವೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಹುಟ್ಟಲು ಬಿಡಬೇಡಿ. ಇದು ನಿಮ್ಮ ನಿದ್ರೆಯ ಮೇಲೂ ಹೆಚ್ಚು ಪರಿಣಾಮ ಬೀರುತ್ತದೆ. ಇಂದು ಅಪಾಯಕಾರಿ ಚಟುವಟಿಕೆಗಳಿಂದ ದೂರವಿರಿ. ಇದು ಆರಾಮ ಮತ್ತು ಶಾಂತಿಯಿಂದ ಕಳೆಯುವ ದಿನವಾಗಿದೆ. ಇಂದು ಹೊಸ ಯೋಜನೆಗಳು ಮತ್ತು ಜವಾಬ್ದಾರಿಗಳಲ್ಲಿ ನೀವು ಸ್ಪಷ್ಟತೆಯನ್ನು ತೋರಿಸುತ್ತೀರಿ. ಇಂದು ಬಡ್ತಿಯ ಸೂಚನೆಗಳಿವೆ. ನಿಮ್ಮ ತಂತ್ರ ಮತ್ತು ನಾಯಕತ್ವದ ಕೌಶಲ್ಯಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತವೆ. ಸಹ ಉದ್ಯೋಗಿಗಳೊಂದಿಗೆ ಸಂವಹನ ಮತ್ತು ಸಹಯೋಗವು ಸುಧಾರಿಸುತ್ತದೆ. ಕಾನೂನು ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಇಂದು ಯಶಸ್ಸಿನ ಸಾಧ್ಯತೆಗಳಿವೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಭಾಷಣೆ ಮತ್ತು ತಿಳುವಳಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂಟಿ ಜನರು ಬುದ್ಧಿವಂತ ಮತ್ತು ಸ್ಥಿರ ಸಂಗಾತಿಯನ್ನು ಭೇಟಿಯಾಗಬಹುದು. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸುತ್ತಾರೆ. ವಿವಾಹಿತರ ನಡುವೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ವ್ಯತ್ಯಾಸಗಳನ್ನು ತಾರ್ಕಿಕವಾಗಿ ಪರಿಹರಿಸುವ ಸಾಮರ್ಥ್ಯ ಇಂದು ಹೆಚ್ಚಾಗುತ್ತದೆ. ಇಂದು ಭಾವನೆಗಳಿಗಿಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಕಣ್ಣುಗಳು ಮತ್ತು ನರಮಂಡಲದ ಬಗ್ಗೆ ಕಾಳಜಿ ವಹಿಸಿ. ಧ್ಯಾನ ಮತ್ತು ವಿಶ್ರಾಂತಿ ಪ್ರಯೋಜನಕಾರಿಯಾಗುತ್ತವೆ. ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಿ. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ.
ಇಂದು ಮಾನಸಿಕ ಒತ್ತಡವನ್ನು ತಪ್ಪಿಸಲು ನೀವು ಪ್ರಯತ್ನಿಸಲೇಬೇಕು. ಮೀನ ರಾಶಿ, ಇಂದು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಲಿವೆ. ಆದಾಯ ಮುಂದುವರಿಯುತ್ತದೆ ಮತ್ತು ಬೆಂಬಲ ಸಿಗುತ್ತದೆ. ಇಂದು ಪ್ರಯಾಣಗಳು ಆಹ್ಲಾದಕರವಾಗಿರುತ್ತವೆ ಮತ್ತು ವಿರೋಧಿಗಳು ನಿಷ್ಪ್ರಯೋಜಕರಾಗುತ್ತಾರೆ. ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಮತ್ತು ಕೆಲಸದಲ್ಲಿ ಸೋಮಾರಿತನವು ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತದೆ. ಇಂದಿನ ದಿನದ ಅಂತ್ಯವು ನಿಮ್ಮ ಆದಾಯದ ದೃಷ್ಟಿಯಿಂದ ಉತ್ತಮವಾಗಿದೆ. ಇಂದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳು ಯಶಸ್ಸಿನಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಪರಿಗಣಿಸಲಾಗುವುದು ಮತ್ತು ನೀವು ಇದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ. ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಸಹ ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಇಂದು ಹಣದ ವಿಷಯಗಳಲ್ಲಿ ಯಾರನ್ನು ನಂಬಬೇಡಿ. ಹಿಂದಿನ ನಕಾರಾತ್ಮಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಅದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಪ್ರಸ್ತುತ ಸನ್ನಿವೇಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿ. ಇಂದು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಜನರು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಸವಾಲುಗಳು ಎದುರಾಗುತ್ತವೆ, ಆದರೆ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಬಡ್ತಿ ಅಥವಾ ಹೊಸ ಯೋಜನೆಯ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳೊಂದಿಗಿನ ಸಂವಹನ ಸುಧಾರಿಸುತ್ತದೆ. ಇಂದು ತಾಂತ್ರಿಕ ಅಥವಾ ಕಾನೂನು ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಪಷ್ಟ ಚಿಂತನೆಯನ್ನು ಪ್ರಶಂಸಿಸಲಾಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಸಂವಹನ ಮುಖ್ಯವಾಗಿರುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಸ್ಥರೊಂದಿಗೆ ತಮ್ಮ ಸಂಬಂಧವನ್ನು ಬಲಪಡಿಸಲು ಇಂದು ಅವಕಾಶವಿದೆ. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುತ್ತಾರೆ. ವಿವಾಹಿತರಲ್ಲಿ ತಿಳುವಳಿಕೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಭಿನ್ನಾಭಿಪ್ರಾಯಗಳನ್ನು ಸರಿಯಾಗಿ ಪರಿಹರಿಸಿಕೊಳ್ಳಲು ಇಂದು ಅವಕಾಶವಿರುತ್ತದೆ. ಇಂದು ನಿಮ್ಮ ಮನಸ್ಸು ಮತ್ತು ಭಾವನೆಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಕಣ್ಣಿನ ಆರೈಕೆಯ ಬಗ್ಗೆ ನೀವು ಗಮನ ಕೊಡಬೇಕು. ವಿಶೇಷವಾಗಿ ಕಂಪ್ಯೂಟರ್ ಪರದೆಯ ಸಮಯದ ಬಗ್ಗೆ ನೀವು ಅದನ್ನು ಕಡಿಮೆಗೊಳಿಸಲು ಪ್ರಯತ್ನಿಸಿ. ಇಂದು ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ಇಂದು ಯೋಗ ಮತ್ತು ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಸ್ವಲ್ಪ ಆಯಾಸ ಅಥವಾ ನಿದ್ರೆಯ ಕೊರತೆ ಇರಬಹುದು, ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.